ನೋಡಿ ಎಷ್ಟು ಸಾಫ್ಟ್ ಆಗಿರುವಂತಹ ರಾಗಿ ಮಣ್ಣಿ ರೆಡಿ ಇದೆ. ತುಂಬ ಸಾಫ್ಟ್ ಆಗಿರುತ್ತೆ, ಬಾಯಲ್ಲಿಟ್ಟರೆ ಹಾಗೆ ಕೈಗೋಗುತ್ತೆ. ಈಗ ಮೊದಲಿಗೆ ನಾವು ಈ ರಾಗಿ ಹಲ್ವಾ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಇದು ರಾಗಿ ಒಂದು 7ರಿಂದ 8 ಅವರ್ ನೆನೆಸಿಟ್ಟಿದ್ದೀನಿ. ಇದನ್ನು ಬೆಳಗ್ಗೆ ನೆನೆಸಿಟ್ಬಿಟ್ಟಿದ್ದೆ. ಮತ್ತು ಈಗ ಇದು ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಕಾಯಿ ಮತ್ತು ಏಲಕ್ಕಿ ಹಾಕಿದ್ದೀನಿ. ಇದನ್ನು ಹೀಗೆ ರುಬ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಹಾಲು ತಗೋಬೇಕಾಗುತ್ತೆ. ನಾವೀಗ ಹಾಕೊಂಡು ಮಿಕ್ಸಿ ಹಾಕ್ಕೊಂಡು ರುಬ್ಕೊಂಡ್ಬೇಡ ಇಟ್ಕೊಂಡು ಇದನ್ನು 2-3 ಸತಿ ರುಬ್ಬಿ ಹಾಲು ತಗೋಬೇಕು. ಇದಕ್ಕೆ ನಾನು 1 ಕಪ್ ರಾಗಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಒಂದು ಈ ಥರ ರುಬ್ಕೊಳ್ತಾ ಒಂದೆರಡು ನಿಮಿಷ ನಾವು ರುಬ್ಕೊಂಡು ಇದನ್ನು ಹೀಗೆ ಶೋಧಿಸ್ಕೊಂಡು ಹಾಲು ತಗೋಬೇಕಾಗುತ್ತೆ. ಹೀಗೆ ಶೋಧಿಸ್ಕೊಂಡ್ರೆ ನಮಗೆ ಹಾಲು ಬರುತ್ತೆ. ಅದನ್ನು ತಗೋಬೇಕಾಗುತ್ತೆ. ತಕ್ಕೊಂಡು ಇಟ್ಕೊಂಡು ಆಮೇಲೆ ನಾವು ಶುರು ಮಾಡಬೇಕಾಗುತ್ತೆ. ಮತ್ತು ಈ ವೈಟ್ನೆಸ್ ಹೋಗೋವರೆಗೂ ನಾವು ಸ್ವಲ್ಪ ರುಬ್ಬಿ ಹಾಲು ತಗೋಬೇಕು. ಅಷ್ಟೂ ಇದು ಮಾಡ್ಕೋಬೇಕು. ಆ ಥರ 1-2-3 ಸತಿ ರುಬ್ಬಿ ಮತ್ತು ನಾವು ಹಾಲು ತೆಗೆದಿಟ್ಕೊಂಡು ಆಮೇಲೆ ನಾವು ಶುರು ಮಾಡ್ಕೋಬೇಕಾಗುತ್ತೆ ಎಲ್ಲ ಹಲ್ವಾ ಮಾಡೋದಕ್ಕೆ. ನೋಡಿ ಈ ಥರ 3ನೇ ಸತಿಗೆ ರುಬ್ಕೊಂಡ್ಮೇಲೆ ಈ ಥರ ಬಂದಿದೆ. ಈ ಥರ ಆಗಿ ಅದು ಇನ್ನೇನು ಸತ್ವ ಇಲ್ಲ ಅಂತ ಗೊತ್ತಾಗುತ್ತೆ. ಒಂಥರ ಪೂರ್ತಿ ಸಿಪ್ಪೆ ಥರ. ಅಲ್ಲಿವರೆಗೂ ನಾವು ರುಬ್ಕೊಂಡು ನೀರು ಹಾಕ್ಕೊಂಡು ತೊಗೋಬೇಕಾಗುತ್ತೆ. ಹೆಚ್ಚು ಕಮ್ಮಿ ಒಂದು 3-4 ಲೋಟ ನೀರು ತನಕ ನಾವು ಯೂಸ್ ಮಾಡಿದ್ದೀವಿ. 1 ಲೋಟ ಕಾಯಿ 1 ಲೋಟ ಇದು ರಾಗಿಗೆ ಒಂದು 3-4 ಲೋಟ ಅಷ್ಟು ನೀರು ಹಾಕಿದ್ದೀನಿ ಸೇಮ್ ಲೋಟದಲ್ಲಿ. ಈಗ ನೋಡಿ ಈ ಥರ ಹಾಲು ರೆಡಿಯಾಗಿದೆ ನಮಗೆ ಈಗ ರಾಗಿ ಹಲ್ವಾ ಮಾಡೋದಕ್ಕೆ. ಹಾಗೆ ಆ ಹಾಲಿಗೆ ನಾನು ಈಗ 1 ಲೋಟ ರಾಗಿ ಮತ್ತು 1 ಲೋಟ ಕಾಯಿ ಹಾಕಿದ್ದೀನಿ. ಸೊ ಹಾಗಾಗಿ 1-1.5 ಲೋಟ ಅಷ್ಟು ಬೆಲ್ಲದ ಪುಡಿನ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಏನಿದೆ ಬಿಸಿ ಇಟ್ಟಿಲ್ಲ ಇಲ್ಲಿ. ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕೋದ್ರಿಂದ ಯಾವುದೇ ಸ್ವೀಟ್ಗಳಿಗೆ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ನಾನ್ ಸ್ಟಿಕ್ ಇಟ್ಟರೆ ಒಳ್ಳೆಯದು. ಅದಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀನಿ. ನಾನ್ ಸ್ಟಿಕ್ ಪ್ಯಾನು. ಅದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕಿರ್ತೀನಿ. ಮತ್ತು ಒಂದು ತಟ್ಟೆಯಲ್ಲಿ ನಾವು ತುಪ್ಪ ಹಾಕಿ ಗ್ರೀಸ್ ಮಾಡಿ ಇಟ್ಕೊಳ್ಳೋದು. ಯಾಕಂದರೆ ಬಿಸಿ ಅದು ಆಗಿದ ತಕ್ಷಣ ಹಾಗೆ ತೆಗೆದು ಇಮಿಡಿಯೇಟ್ ನಾವು ಇದು ಹಾಕಿ ಇಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ತೆಗೆ ತುಪ್ಪ ಹಚ್ಚಿ ಇಟ್ಟಿರ್ತೀನಿ. ಬಿಸಿಯಾಗಿದೆ. ಈಗ ನಾನೇನು ಮಾಡ್ತೀನಿ ಎಲ್ಲ ಮಿಕ್ಸ್ ಮಾಡಿರುವಂಥ ಮಿಶ್ರಣನ ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದೇ ಥರ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ದೊಡ್ಡದಿರಲಿ, ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಸಣ್ಣ ಉರಿಯಲ್ಲಿ ನಾವು ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ತಳದ ತನಕ. ಇದು ಒಂಥರ ನೀರು ದೋಸೆ ಮಧ್ಯದಲ್ಲಿ ಇರಬೇಕು. ಅಂದರೆ ತೆಳ್ಳಗಿರಬೇಕು. ತುಂಬ ಗಟ್ಟಿ ಆದ್ರೂ ಬೇಗ ಗಟ್ಟಿಯಾಗಿರುತ್ತೆ. ಸ್ವಲ್ಪ ಈ ಥರ ತೆಳ್ಳಗಿದ್ರೆ ನೀಟಾಗಿ ಬೇಗ ಟೈಮ್ ತಗೊಳುತ್ತೆ ಮತ್ತು ಬೆಂದು ನೀಟಾಗಿ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಹೀಗೆ ಬಸಿ ಹೋಗ್ತಾ ಬರುತ್ತೆ. ಇದು ಯೂಸ್ ಮಾಡಿರೋದೆಲ್ಲನೂ ನಾವು ಹೆಲ್ದಿ ಇಂಗ್ರೀಡಿಯೆಂಟ್ ರಾಗಿ ಹಾಕಿದ್ದೀವಿ, ಬೆಲ್ಲ ಹಾಕಿದ್ದೀವಿ, ಸಾಲ್ ಕೂಡ ಒಳ್ಳೆಯದು ನಮಗೆ ಈಗ. ಆಮೇಲೆ ನಾವು ಜಾಸ್ತಿ ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. 1 ಸ್ಪೂನ್ 2 ಸ್ಪೂನ್ ತುಪ್ಪದಲ್ಲೇ ಇದು ಕೆಲಸ ಆಗೋಗುತ್ತೆ. ನಾವು ಈ ಥರನೇ ತಿರುಗಿಸ್ಕೊಂಡು ಹೋಗ್ತಾ ಇದ್ದರೆ ಇದು ಬೇಗ ನಮಗೆ ಹಿಟ್ಟು ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ಹೆಚ್ಚು ಕಮ್ಮಿ ಒಂದು 10 ನಿಮಿಷ ತನಕ ಬೇಯಬೇಕಾಗುತ್ತೆ. ಇದು ಬೆಂದ ಮೇಲೆ ಪ್ಯಾನ್ ಬಿಟ್ಕೊಳ್ಳೋ ಕೂಡ ಬರುತ್ತೆ. ಆಗ ಅದನ್ನು ಆರಿದ್ಮೇಲೆ ನಾವು ಇದನ್ನು ಕಟ್ ಮಾಡ್ಬೋದು. ಆಮೇಲೆ ಕಟ್ ಮಾಡಿ ನಾವು ಸರ್ವ್ ಮಾಡ್ಬೋದು. ಆ್ಯಕ್ಚುಲಿ ಚೆನ್ನಾಗಿ ಆರಬೇಕು. ಆರಿದ್ಮೇಲೆ ನಾವು ಇದು ಮಾಡಬೇಕಾಗತ್ತೆ.